ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಮ್ಮಿಸ್ ವ್ಲಾಗ್ಸ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಧರ್ಮಸ್ಥಳ ಮುಗಿಸ್ಕೊಂಡು ಶಿಶಿಲೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದೆ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ. ಈ ಸೌತಡ್ಕ ಗಣಪತಿ ದೇವಸ್ಥಾನದ ವಿಶೇಷತೆ ಮತ್ತು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ಸೌತಡ್ಕ ಗಣಪತಿ, ಇದಕ್ಕೆ ಸುಮಾರು ಧರ್ಮಸ್ಥಳದಿಂದ ನಿಮಗೆ 16 ಕಿಲೋಮೀಟ್ರ್ ಆಗುತ್ತೆ, ಕುಕ್ಕೆ ಸುಬ್ರಹ್ಮಣ್ಯದಿಂದ 45 ಕಿಲೋಮೀಟ್ರ್ ಆಗುತ್ತೆ, ಮಂಗಳೂರಿಂದ 82 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 283 ಕಿಲೋಮೀಟ್ರ್ ತನಕ ಆಗುತ್ತೆ. ಇದು ಧರ್ಮಸ್ಥಳ ಮತ್ತು ಕುಕ್ಕೆ ಹೋಗೋ ಮಧ್ಯದಲ್ಲಿ ಇರೋ ಅಂಥ ಒಂದು ಸೌತಡ್ಕ ಗಣಪತಿ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನು ಅಂತಂದರೆ, ನೀವು ಏನೇ ಒಂದು ನಿಮ್ಮ ಇಷ್ಟಾರ್ಥಗಳನ್ನ ಪೂರೈಸ್ಕೋಬೇಕು ಅಂತಂದರೆ ಇಲ್ಲಿ ಬಂದು ನೀವು ಏನೇ ಇಷ್ಟಾರ್ಥಗಳನ್ನ ಕೇಳಿಕೊಂಡ್ರೆ, ಈ ಗಣಪತಿ ದರ್ಶನ ಮಾಡಿ ಇಲ್ಲಿ ಒಂದು ಗಂಟೆನ ಕಟ್ಟಿ ಕೇಳಿಕೊಂಡ್ರೆ 45 ದಿವಸದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಗಂಟೆ ಕಟ್ಟಿ ಕೇಳ್ಕೋಬೇಕು. ಇಲ್ಲಿ ಇದೊಂದು ಗಂಟೆ ಗಣಪತಿ ಅಂತಲೂ ಕೂಡ ಕರೀತಾರೆ ಗಣೇಶನ್ನ. ಹಾಗೆ ಇದರ ಒಂದು ಇತಿಹಾಸ ನೋಡೋದಾದರೆ, ರಾಜ ಮನೆತನದವರು ಆರಾಧಿಸ್ತಾ ಇದ್ದಂಥ ದೇವರು ಬಂದು ಗಣಪತಿ, ಸಿದ್ಧಿ, ಬುದ್ಧಿ, ಈ 3 ದೇವರುಗಳು ಇರೋವಂಥದ್ದು. ಸುಮಾರು ವರ್ಷದಿಂದ ರಾಜ ಮನೆತನದವರು ಇದನ್ನು ಆರಾಧನೆ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಅದಾದ ಮೇಲೆ ಶತ್ರು ಸೈನ್ಯಗಳು ರಾಜ ಮನೆತನನ ಎಲ್ಲ ಸಂಪೂರ್ಣವಾಗಿ ರಾಜ್ಯನ ಹಾಳು ಮಾಡಿದ್ಮೇಲೆ ಇಲ್ಲಿ ಯಾವುದೇ ಥರ ಒಂದು ಪೂಜೆ ನಡೀತಾ ಇರಲಿಲ್ಲ. ದೇವಸ್ಥಾನ ಮುಚ್ಚೋಗಿತ್ತು. ಕಾಡು ಒಳಗಡೆ ದೇವಸ್ಥಾನ ಇರೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದಾಗಿ ಎಷ್ಟೋ ವರ್ಷದ ನಂತರ ಗೋಪಾಲಕರು, ಅಂದರೆ ಗೋವುಗಳನ್ನ ಮೇಯಿಸೋವಂಥವ್ರು, ನೋಡ್ಕೊಳ್ಳೋ ಅಂಥವ್ರ ಕಣ್ಣಿಗೆ ಈ ಗಣಪತಿ ಮತ್ತು ಸಿದ್ಧಿ, ಬುದ್ಧಿ ಅನ್ನೋ ಈ 3 ದೇವರು ಸಿಕ್ಕಿದಾಗ ಆ ಜನ ಬಂದು ಇಲ್ಲಿ ಈ ಗಣಪತಿ, ಸಿದ್ಧಿ, ಬುದ್ಧಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ನಿತ್ಯ ಪೂಜೆ ಮಾಡಿ ಅವರು ಗೋಪಾಲಕರು ನೈವೇದ್ಯ ಅಂದ್ಬಿಟ್ಟು ಅವರೇ ಬೆಳೆದಿದ್ದಂಥ ಸೌತೆಕಾಯಿನ ತೊಗೊಂಬಂದು ನೈವೇದ್ಯವಾಗಿ ದೇವ್ರ ಮುಂದೆ ಅರ್ಪಿಸ್ತಾಯಿದ್ರು. ಹಾಗಾಗಿ ಸೌತಡ್ಕ ಗಣಪತಿ ಅಂತ ಒಂದು ಹೆಸರು ಬಂದಿರೋದು. ಹಾಗೆ ನೀವು ಈ ವಿಗ್ರಹದಲ್ಲಿ ಯಾಕೆ ದೇವಸ್ಥಾನ ಇಲ್ಲ, ಎಲ್ಲ ಕಡೆ ದೇವಸ್ಥಾನ ಇರುತ್ತಲ್ಲ ಅಂತ ಅಂದಾಗ, ಎಲ್ಲ ಭಕ್ತಾದಿಗಳು ಇಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು, ಗರ್ಭಗುಡಿ ಮಾಡಬೇಕು ಅಂತ ಅಂದ್ಕೊಂಡಾಗ ಇಲ್ಲಿನ ಭಕ್ತಾದಿಗಳಿಗೆ ಸಾಕ್ಷಾತ್ ಗಣಪತಿನೇ ಕನಸಲ್ಲಿ ಬಂದು ಯಾವುದೇ ಥರ ದೇವಸ್ಥಾನ ಆಗಲಿ ಗರ್ಭಗುಡಿ ಆಗಲಿ ನನಗೆ ಬೇಡ ಅಂತ ಗಣಪತಿ ಹೇಳಿ. ಯಾಕೆಂದರೆ ಯಾವಾಗ ಎಷ್ಟೇ ಭಕ್ತಾದಿಗಳು ನನ್ನ ದರ್ಶನಕ್ಕೆ, ಗಣಪತಿ ದರ್ಶನಕ್ಕೆ ಬಂದಾಗ ಎಷ್ಟೇ ರಾತ್ರಿಲಿ ಬಂದರೂ ನಾನು ದರ್ಶನ ಕೊಡಬೇಕು ಭಕ್ತಾದಿಗಳಿಗೆ ಅನ್ನೋ ಥರ ಒಂದು ಕನಸಲ್ಲಿ ಬಂದು ಭಕ್ತಾದಿಗಳಿಗೆ ಹೇಳಿದ್ದಕ್ಕೆ ಅದಾದ ಮೇಲೆ ಇಲ್ಲಿ ದೇವಸ್ಥಾನನ ಕಟ್ಟಿಸ್ಲಿಲ್ಲ. ಭಕ್ತಾದಿಗಳೆಲ್ಲ ಸುಮ್ಮನಾದರು. ಈಗೂ ಅಷ್ಟೇ, ನೀವು ಯಾವಾಗ ಎಷ್ಟೇ ರಾತ್ರಿಲಿ ಹೋದರೂ ನೀವು ಗಣಪತಿ ದರ್ಶನ ಮಾಡಿ ಬರ್ಬೋದು. ಈ ಗಣಪತಿ ಅಕ್ಕಪಕ್ಕದಲ್ಲಿರೋವಂಥದ್ದು ದೇವರು ಬಂದು ಸಿದ್ಧಿ, ಬುದ್ಧಿ ಅನ್ನೋ ದೇವರು. ಹಾಗೆ ಇಲ್ಲಿ ನೀವು ಏನೇ ಕೇಳಿಕೊಂಡ್ರು, ನಾನು ಮುಂಚೆ ಅವಾಗೆ ಹೇಳ್ದಂಗೆ ಏನೇ ಕೇಳಿಕೊಂಡ್ರು ಇಲ್ಲಿ ಒಂದು ಗಂಟೆ ಕಟ್ಟಿ ಮನ್ಸಾರೆ ಗಣಪತಿ ಹತ್ರ ಕೇಳಿ ಆ ಗಂಟೆನ ಕಟ್ಟಿ ನಿಮ್ಮ ಇಷ್ಟಾರ್ಥಗಳನ್ನ ಕೇಳಿಕೊಂಡ್ರೆ ಇಲ್ಲಿ 45 ದಿವಸದ ಒಳಗಡೆ ಇಲ್ಲಿ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ಸೊ ಧರ್ಮಸ್ಥಳದಿಂದ ನೀವು ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ಮಧ್ಯದಲ್ಲಿ ಸಿಗೋವಂಥ ಒಂದು ಸೌತಡ್ಕ ಗಣಪತಿ ದೇವಸ್ಥಾನ ತುಂಬ ವಿಶೇಷವಾದಂಥ ದೇವಸ್ಥಾನ. ಇದು ಒಂಥರ ಈ ಒಂದು ಪ್ರಕೃತಿ ಮಡಿಲಲ್ಲಿರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳಬೇಕು. ಯಾಕಂದರೆ ಅಷ್ಟು ಓಪನ್ ಆಗಿರುತ್ತೆ. ಇಲ್ಲಿ ಮಳೆ ಬಂದಲಿ, ಬಿಸಿಲು ಬೀಳಲಿ, ಅದು ಹಂಗೆ ಡೈರೆಕ್ಟ್ ದೇವ್ರ ಮೇಲೆ ಬೀಳುತ್ತೆ. ಯಾವುದೇ ಥರ ಬೇರೆ ಥರ ಏನೂ ಇಲ್ಲ. ಇಲ್ಲಿ ಓಪನ್ ಆಗಿದೆ ದೇವಸ್ಥಾನ. ಇದು ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ. ದೇವಸ್ಥಾನದಂಗೆ ಬರ್ತಾ ಇದ್ದಂಗೆ ಗಂಟೆ ಗಣಪತಿ ಅಂತಲೂ ಕೂಡ ಕರೀತಾರೆ, ಸೌತಡ್ಕ ಗಣಪತಿ ಅಂತಲೂ ಕೂಡ ಕರೀತಾರೆ. ಇದರ ಒಂದು ಇತಿಹಾಸನೂ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಸಿಗೋ ಅಂಥ ಒಂದು ಅವಲಕ್ಕಿ ಪ್ರಸಾದ. ಈ ಅವಲಕ್ಕಿ ಪ್ರಸಾದ ಸೂಪರಾಗಿರುತ್ತೆ. ಆ್ಯಕ್ಚುಲಿ ಈ ಟೇಸ್ಟು ನಿಮ್ಗೆ ಎಲ್ಲಿ ಹೋದ್ರೂ ಆ ಥರ ಟೇಸ್ಟ್ ಸಿಗೋಲ್ಲ, ಅಷ್ಟು ಟೇಸ್ಟು ಸಿಗುತ್ತೆ. ಇಲ್ಲಿ 100 ರೂಪಾಯಿ ಏನೋ ಇರುತ್ತೆ ಒಂದು ಅವಲಕ್ಕಿ. ಸೊ ನೀವು ಮನೆಗೆ ಕೂಡ ತೊಗೊಂಡೋಗ್ಬೋದು. ಇದೇ ನಾನು ತೋರಿಸ್ತಾ ಇರೋವಂಥದ್ದು. ಸೊ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡಬೇಡಿ. ಧರ್ಮಸ್ಥಳ ಕುಕ್ಕೆ ಮಧ್ಯದಲ್ಲಿ ಬರೋವಂಥದ್ದು ಸೌತಡ್ಕ ಗಣಪತಿ. ಇಲ್ಲಿಗೆ ಬನ್ನಿ, ಸೌತಡ್ಕ ಗಣಪತಿ ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಕೊಳ್ಳಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ಜೈ ಗಣೇಶ.